ನಮಸ್ಕಾರ. ನಿದ್ರೆ ಅಂದ ತಕ್ಷಣ ನಮಗೆಲ್ಲ ನೆನ್ಪಾಗೋದು ರೆಸ್ಟ್ ಅಲ್ವಾ? ಆದರೆ ನಿದ್ರೆ ಅಂದ್ರೆ ಅದಕ್ಕಿಂತ ತುಂಬಾನೇ ಹೆಚ್ಚು. ಅದೊಂದು ರೀತಿ ನಮ್ಮ ಇಡೀ ಸಿಸ್ಟಮ್ನ ರೀಚಾರ್ಜ್ ಸ್ಟೇಷನ್ ಇದ್ದಂಗೆ. ಇವತ್ತು ನಿದ್ರೆ ನಮ್ಮನ್ನ ನಿಜವಾಗ್ಲೂ ಹೇಗೆ ರೀಚಾರ್ಜ್ ಮಾಡುತ್ತೆ ಅಂತ ನೋಡೋಣ. ಈ ಪ್ರಶ್ನೆ ಬಹುಶಃ ನಮ್ಮೆಲ್ಲರನ್ನೂ ಕಾಡಿರುತ್ತಲ್ಲ. ಪೂರ್ತಿ ರಾತ್ರಿ ಅಂದ್ರೆ 8 ಗಂಟೆ ಚೆನ್ನಾಗಿ ಮಲಗಿದ್ರೂ ಬೆಳಗ್ಗೆ ಎದ್ದಾಗ ಯಾಕೋ ಒಂಥರ ಸುಸ್ತು, ಶಕ್ತಿನೇ ಇಲ್ದ ಹಾಗೆ ಅನ್ಸುತ್ತೆ. ಯಾಕೆ ಹೀಗೆ? ಇದರ ಹಿಂದಿನ ಕಾರಣವೇನು? ಇದರಲ್ಲಿ ಒಂದು ದೊಡ್ಡ ಸೈಂಟಿಫಿಕ್ ಮತ್ತು ಸ್ಪಿರಿಚುವಲ್ ಸತ್ಯ ಅಡಗಿದೆ. ನೋಡಿ, ಮೂಲಭೂತವಾಗಿ 2 ತರಹದ ನಿದ್ರೆ ಇರುತ್ತೆ. ಒಂದು ಶಾರ್ಟ್ ಸರ್ಕ್ಯೂಟ್ ಆದ ಹಾಗೆ, ಇನ್ನೊಂದು ಪೂರ್ತಿಯಾಗಿ ರೀಚಾರ್ಜ್ ಆದ ಹಾಗೆ. ಶಾರ್ಟ್ ಸರ್ಕ್ಯೂಟ್ ನಿದ್ರೆಯಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಬ್ಯಾಟರಿ ಡ್ರೈನ್ ಆಗತ್ತೆ, ಎದ್ದಾಗ ಸುಸ್ತಾಗತ್ತೆ ಮತ್ತು ನಮ್ಮ ಮೆದುಳಿನ ಡೇಟಾ ಕೂಡ ಒಂಥರ ಕರಪ್ಟ್ ಆಗತ್ತೆ. ಆದರೆ ಸರಿಯಾಗಿ ರೀಚಾರ್ಜ್ ಆದ ನಿದ್ರೆಯಿಂದ ನಮ್ಮ ಇಡೀ ಸಿಸ್ಟಮ್ ರೀಸ್ಟೋರ್ ಆಗತ್ತೆ, ಫ್ರೆಶ್ ಆಗಿ ಎಚ್ಚರಾಗತ್ತೆ ಮತ್ತು ನಮ್ಮ ಸಿಸ್ಟಮ್ ಕೂಡ ಅಪ್ಡೇಟ್ ಆಗತ್ತೆ. ಹಾಗಿದ್ರೆ ಈ ಶಾರ್ಟ್ ಸರ್ಕ್ಯೂಟ್ ನಿದ್ರೆಗೆ ಅಸಲಿ ಕಾರಣವಾದ್ರೂ ಏನು? ನಮ್ಮ ಸಿಸ್ಟಮ್ ಯಾಕೆ ಈ ರೀತಿ ಫೇಲ್ ಆಗುತ್ತೆ? ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ನಾವು ಮೊದಲು ಒಂದು ಮುಖ್ಯವಾದ ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ನಿದ್ರೆ ಅಂದ್ರೆ ಕೇವಲ ನಮ್ಮ ದೇಹದ ಸುಸ್ತನ್ನ ತೆಗೆಯೋದು ಮಾತ್ರ ಅಲ್ಲ. ಅದಕ್ಕಿಂತನೂ ಮುಖ್ಯವಾಗಿ ಅದು ನಮ್ಮ ಫೀಲ್ ಗುಡ್ ಸಿಸ್ಟಮ್ ಅನ್ನ, ಅಂದ್ರೆ ನಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಸಾಫ್ಟ್ವೇರ್ ಅನ್ನ ಅಪ್ಡೇಟ್ ಮಾಡುವ ಒಂದು ಪ್ರಾಸೆಸ್. ಈ ಹೋಲಿಕೆ ಎಷ್ಟು ಪವರ್ಫುಲ್ ಆಗಿದೆ ಅಲ್ವಾ? ಯೋಚನೆ ಮಾಡಿ, ನಿಮ್ಮ ಫೋನ್ ಚಾರ್ಜ್ಗೆ ಹಾಕಿರ್ತೀರಾ, ಆದರೆ ಚಾರ್ಜರ್ಗೆ ಬೆಂಕಿ ಹತ್ಕೊಂಡ್ರೆ ಏನಾಗುತ್ತೆ? ಅದೇ ರೀತಿ ನಾವು ನಮ್ಮ ಚಿಂತೆಗಳನ್ನೆಲ್ಲ ಹೊತ್ಕೊಂಡು ಮಲಗಿದಾಗ ನಮ್ಮ ಮೆದುಳಿಗೂ ಆಗೋದು ಇದೇ. ಮನಸ್ಸನ್ನ ರೀಚಾರ್ಜ್ ಮಾಡೋ ಬದಲು ಆ ಚಿಂತೆಗಳು ನಮ್ಮ ಶಕ್ತಿಯನ್ನ ಇನ್ನೂ ಜಾಸ್ತಿ ಸುಟ್ಟಾಕ್ತವೆ. ಹಾಗಾದ್ರೆ ಈ ಶಾರ್ಟ್ ಸರ್ಕ್ಯೂಟ್ಗೆ ಕಾರಣವಾಗೋ ಆಂತರಿಕ ಪ್ರಕ್ರಿಯೆ ಏನು? ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಮ್ಮೆಲ್ಲರಿಗೂ ಗೊತ್ತಿರೋ ಒಂದು ಮಾಡರ್ನ್ ಟೆಕ್ನಾಲಜಿ ಅನಾಲಜಿಯನ್ನು ಬಳಸೋಣ. ನಮ್ಮ ಫೋನ್ ಅಥವಾ ಕಂಪ್ಯೂಟರ್ನಲ್ಲಿ ರ್ಯಾಮ್ ಅಂದ್ರೆ ಏನು ಅಂತ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ? ನಮ್ಮ ಮೆದುಳಿಗೂ ಅದೇ ರೀತಿ ಒಂದು ಮೆಂಟಲ್ ರ್ಯಾಮ್ ಅಂತ ಇರುತ್ತೆ. ನಮ್ಮ ಎಲ್ಲ ಆಕ್ಟಿವ್ ಆಲೋಚನೆಗಳೂ ಇಲ್ಲೇ ಓಡಾಡ್ತಾ ಇರೋದು. ದಿನವಿಡೀ ನಡೆದ ಘಟನೆಗಳು, ಮಾತುಕತೆಗಳು, ಚಿಂತೆಗಳು ಎಲ್ಲವೂ ಈ ರ್ಯಾಮ್ ಅನ್ನ ತುಂಬಿಸ್ಬಿಡುತ್ತೆ. ಇದು ತುಂಬಾ ಗಜಿಬಿಜಿಯಾದ್ರೆ ಇಡೀ ಸಿಸ್ಟಮೇ ಸ್ಲೋ ಆಡ್ಬಿಡತ್ತೆ. ಹಾಗಿದ್ರೆ ನಮ್ಮ ಮೆದುಳಿನ ಬ್ಯಾಕ್ಗ್ರೌಂಡಲ್ಲಿ ಸದಾ ರನ್ ಆಗ್ತಾ ಇರೋ ಆ ಆಪ್ಸ್ ಯಾವು? ಅವು ನಿನ್ನೆ ನಡೆದ ಜಗಳಗಳು, ನಾಳೆ ಮಾಡಬೇಕಾದ ಕೆಲಸಗಳ ದೊಡ್ಡ ಲಿಸ್ಟ್, ನಾವು ಇನ್ನೂ ಮರೆಯೋಕ್ಕಾಗದ ಹಳೆಯ ನೋವುಗಳು ಮತ್ತು ಮನಸ್ಸಲ್ಲೇ ಉಳಿದುಕೊಂಡಿರೋ ಸಣ್ಣ ಪುಟ್ಟ ಆತಂಕಗಳು. ಇವು ಯಾವತ್ತೂ ಸರಿಯಾಗಿ ಕ್ಲೋಸ್ ಆಗೋದೇ ಇಲ್ಲ. ನಮ್ಮ ಮೆಂಟಲ್ ಎನರ್ಜಿಯನ್ನ ನಿರಂತರವಾಗಿ ಹೀರ್ತಾನೇ ಇರ್ತಾವೆ. ಇಲ್ಲೇ ಇದೆ ನೋಡಿ ಸೀಕ್ರೆಟ್. ನಮ್ಮ ಫೋನ್ನಲ್ಲಿ ಜಾಸ್ತಿ ಆಪ್ಸ್ ಕ್ಲೋಸ್ ಮಾಡಿದ್ರೆ ಅದು ಫಾಸ್ಟಾಗಿ ಚಾರ್ಜ್ ಆಗುತ್ತಲ್ಲ, ಅದೇ ರೀತಿ ಈ ಮಾನಸಿಕ ಆಪ್ಸ್ಗಳನ್ನ ಕ್ಲೋಸ್ ಮಾಡಿದ್ರೆ ನಮ್ಮ ಮೆದುಳು ಕೂಡ ಆಳವಾದ, ಶಕ್ತಿ ಕೊಡುವ ಫಾಸ್ಟ್ ಚಾರ್ಜ್ ನಿದ್ರೆಯನ್ನ ಪಡೆಯೋಕೆ ಸಾಧ್ಯ ಆಗುತ್ತೆ. ಈ ಟೆಕ್ನಾಲಜಿ ಹೋಲಿಕೆಗಳೆಲ್ಲ ನಮ್ಗೆ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಸರಿ, ಆದರೆ ಪರಿಹಾರ? ಅದಕ್ಕೆ ನಾವು ಸಾವಿರಾರು ವರ್ಷಗಳ ಹಿಂದಿನ ಜ್ಞಾನದ ಕಡೆಗೆ ತಿರುಗಬೇಕು. ಯಾಕೆಂದ್ರೆ ಈ ಸಮಸ್ಯೆ ಏನೂ ಹೊಸದಲ್ಲ ಮತ್ತು ನಮ್ಮ ಪ್ರಾಚೀನ ಋಷಿಮುನಿಗಳು ಇದಕ್ಕೊಂದು ದಾರಿ ತೋರಿಸಿದ್ದಾರೆ. ಈ ಮಾತು ಎಷ್ಟು ಗಹನವಾಗಿದೆ ಅಲ್ವಾ? ಒಮ್ಮೆ ಯೋಚಿಸಿ. ನಿದ್ರೆ ಅಂದರೆ ಸುಮ್ಮನೆ ರೆಸ್ಟ್ ಮಾಡೋದಲ್ಲ, ಅದೊಂದು ರೀತಿ ಡೈಲಿ ರೀಸೆಟ್. ಹಳೆ ದಿನದ ಎಲ್ಲ ಕಷ್ಟಗಳಿಗೆ ಸತ್ತು ಮಾರನೇ ದಿನ ಬೆಳಿಗ್ಗೆ ಫ್ರೆಶ್ ಆಗಿ ಪುನರ್ಜನ್ಮ ಪಡೆಯೋ ಒಂದು ಅದ್ಭುತ ಅವಕಾಶ. ಹಾಗಿದ್ರೆ ಆ ಪುನರ್ಜನ್ಮವನ್ನ ನಾವು ಪಡೆಯೋದು ಹೇಗೆ? ಈ ಮಾತು ಅದಕ್ಕೊಂದು ಉತ್ತರ ಕೊಡುತ್ತೆ. ನಮ್ಮ ಕೋಪ, ಅಸೂಯೆ, ದ್ವೇಷದಂತಹ ನೆಗೆಟಿವ್ ಫೀಲಿಂಗ್ಸನ್ನ ಜೊತೆಗೆ ಮಲ್ಗೋಕೆ ತಕೊಂಡು ಹೋದ್ರೆ ನಾವು ಬರೀ ಒಂದು ಕೆಟ್ಟ ರಾತ್ರಿ ಕಳೆಯೋದಿಲ್ಲ, ಬದಲಿಗೆ ನಿದ್ರೆಯ ಆ ಶಕ್ತಿ ಕೊಡುವ ಅಮೃತವನ್ನೇ ವಿಷವಾಗಿ ಪರಿವರ್ತಿಸ್ಬಿಡ್ತೇವೆ. ಸರಿ, ಈಗ ನಮಗೆ ಸಮಸ್ಯೆ ಗೊತ್ತಾಯಿತು, ಅದರ ಹಿಂದಿನ ಫಿಲಾಸಫಿ ಕೂಡ ಅರ್ಥ ಆಯಿತು. ಈಗ ಪ್ರಾಕ್ಟಿಕಲ್ ಸೊಲ್ಯೂಷನ್ ಬಗ್ಗೆ ಮಾತಾಡೋಣ. ಈ ಮೆಂಟಲ್ ಬ್ಯಾಕ್ಗ್ರೌಂಡ್ ಆಪ್ಸನ್ನ ಕ್ಲೋಸ್ ಮಾಡೋಕೆ ಒಂದು ಸಿಂಪಲ್ ಟೆಕ್ನಿಕ್ ನೋಡೋಣ. ನಮ್ಮ ಗುರಿ ಇದೆ, ನಮ್ಮ ಹಾಸಿಗೆ ಒಂದು ಪವಿತ್ರವಾದ ಜಾಗ, ಒಂದು ಸೇಫ್ ಸ್ಪೇಸ್ ಆಗಿರ್ಬೇಕು. ಆದ್ರೆ ನಮ್ಮಲ್ಲಿ ಹೆಚ್ಚಿನವರಿಗೆ ಏನಾಗಿದೆ ಅಂದ್ರೆ ಅದು ನಮ್ಮ ದೊಡ್ಡ ದೊಡ್ಡ ಮೆಂಟಲ್ ಯುದ್ಧಗಳು ನಡೆಯೋ ಜಾಗ ಆಗ್ಬಿಟ್ಟಿದೆ. ಮಲ್ಗಿದ ತಕ್ಷಣ ದಿನದ ಎಲ್ಲಾ ಚಿಂತೆಗಳು ಒಂದೊಂದಾಗಿ ಅಟ್ಯಾಕ್ ಮಾಡೋಕೆ ಶುರು ಮಾಡುತ್ತೆ. ಈ ಟೆಕ್ನಿಕ್ನ ಗುರಿ ಅದನ್ನೇ ಬದಲಾಯಿಸೋದು. ಇಲ್ಲಿದೆ ನೋಡಿ ಆ ಸಿಂಪಲ್ ಟೆಕ್ನಿಕ್. ಮೊದಲು ಆರಾಮಾಗಿ ಮಲಗಿ. ಎರಡನೇದಾಗಿ ನಿಮ್ಮ ಎಲ್ಲಾ ಚಿಂತೆಗಳು, ಮಾಡಬೇಕಾದ ಕೆಲಸಗಳ ಲಿಸ್ಟು, ಆತಂಕಗಳನ್ನ ಎಲ್ಲವನ್ನೂ ಮನಸ್ಸಲ್ಲೇ ಒಂದೆಡೆ ಸೇರಿಸಿ. ಮೂರನೇದಾಗಿ ಅವೆಲ್ಲವನ್ನೂ ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಕಂಟ್ರೋಲ್ನಿಂದ ಹೊರಗಿರುವ ಯಾವುದೋ ಒಂದು ದೊಡ್ಡ ಶಕ್ತಿಗೆ, ಅದು ಪ್ರಕೃತಿ ಇರ್ಬೋದು ಅಥವಾ ನಿಮಗೆ ನಂಬಿಕೆ ಇರೋ ದೈವಿಕ ಶಕ್ತಿ ಇರ್ಬೋದು, ಅದಕ್ಕೆ ಒಪ್ಸ್ಬಿಡಿ. ಆ ಭಾರ ನಿಮ್ಮಿಂದ ದೂರ ಹೋಗ್ತಿದೆ, ನೀವು ಹಗುರವಾಗ್ತಿದ್ದೀರಿ ಅಂತ ಕಲ್ಪಿಸ್ಕೊಳ್ಳಿ. ಕೊನೆಯದಾಗಿ ಎಲ್ಲವನ್ನೂ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ಬಿಟ್ಬಿಡಿ. ಜಸ್ಟ್ ಆ ಪ್ರಾಸೆಸ್ ಮೇಲೆ ನಂಬಿಕೆ ಇಡಿ.
ಹಾಗಿದ್ರೆ ಇದನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ? ಆಗ ನೋಡಿ, ನಿಮ್ಮ ನಿದ್ರೆ ಕೇವಲ ಒಂದು ವಿಶ್ರಾಂತಿಯಾಗಿ ಉಳಿಯಲ್ಲ, ಅದೊಂದು ನಿಜವಾದ ಸಿಸ್ಟಮ್ ರೀಸ್ಟೋರ್ ಆಗಿ ಬದಲಾಗುತ್ತೆ. ಸೊ ಪ್ರಮುಖ ಅಂಶಗಳನ್ನ ಒಮ್ಮೆ ಕ್ವಿಕ್ಕಾಗಿ ನೋಡೋಣ. ಲಾಜಿಕ್ ಏನು? ನಿದ್ರೆ ಅಂದ್ರೆ ಸಿಸ್ಟಮ್ ರೀಚಾರ್ಜ್. ಫ್ಯಾಕ್ಟ್ ಏನು? ಚಿಂತೆ ಜೊತೆ ಮಲಗಿದ್ರೆ ನಮ್ಮ ಮನಸ್ಸಲ್ಲಿ ಒಂದು ಕರಪ್ಟ್ ಫೈಲ್ ಕ್ರಿಯೇಟ್ ಆಗುತ್ತೆ. ಮಂತ್ರ ಏನು? ನಿದ್ರೆಯನ್ನ ಒಂದು ಪವಿತ್ರವಾದ ಕೆಲಸ ಅಂತ ಭಾವಿಸಿ. ಮತ್ತೆ ಆಕ್ಷನ್? ಆ ಮೆಂಟಲ್ ರ್ಯಾಮನ್ನ ಕ್ಲಿಯರ್ ಮಾಡೋಕೆ ಆ 5 ನಿಮಿಷದ ಸಮರ್ಪಣೆಯನ್ನ ಪ್ರಾಕ್ಟೀಸ್ ಮಾಡಿ. ಮತ್ತು ಇದೇ ಅದರ ಅಂತಿಮ ರಿಸಲ್ಟ್. ಆ ಆಳವಾದ ಶಕ್ತಿ ತುಂಬುವ ನಿದ್ರೆಯನ್ನ ಪಡೆದಾಗ ಒಂದು ಆಳವಾದ ಫೀಲ್ ಗುಡ್ ಫೀಲಿಂಗ್ ಆಕ್ಟಿವೇಟ್ ಆಗುತ್ತೆ. ಇದು ಸುಮ್ಮನೆ ಸುಸ್ತು ಹೋಗೋದರ ಬಗ್ಗೆ ಅಲ್ಲ, ಇದು ನಿಜವಾಗ್ಲೂ ಬೆಳಿಗ್ಗೆ ಎದ್ದಾಗ ಫ್ರೆಶ್, ಎನರ್ಜೆಟಿಕ್ ಮತ್ತು ಖುಷಿಯಾಗಿರೋದರ ಬಗ್ಗೆ. ನಿಮ್ಮ ಸಿಸ್ಟಮ್ನ ಆಕ್ಟಿವೇಶನ್ ಸಕ್ಸಸ್ಫುಲ್.